ಖಾಲಿ ಆಯ್ತಾ ಸಿದ್ದರಾಮಯ್ಯ ಸರ್ಕಾರದ ಖಜಾನೆ? ಕಾಗವಾಡದಲ್ಲಿ ಎದುರಾಗ್ತಾ ಇದೆ ಅನುದಾನ ಕೊರತೆ ಇದೀಗ. ಶಾಸಕ ರಾಜು ಕಾಗೆ ಪ್ರತಿನಿಧಿಸುವಂತಹ ಕಾಗವಾಡ ಕ್ಷೇತ್ರ ಅನುದಾನದ ಕೊರತೆಯಿಂದ ಅರ್ಧಕ್ಕೆ ನಿಂತಿದೆ ಕಾಮಗಾರಿ. ಮಲಬಾದ ಗ್ರಾಮದಿಂದ ಆರಂಭ ಆಗಿರುವಂಥದ್ದು ಅರ್ಧಕ್ಕೆ ನಿಂತು ಹೋಗಿದೆ. ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಾಮಗಾರಿ, ಗ್ರಾಮದ ರಸ್ತೆ ಕಾಮಗಾರಿ. ಶಾಸಕ ರಾಜು ಕಾಗೆ, ಸಚಿವ ಸತೀಶ್ ಜಾರಕಿಹೊಳಿ ಇರ್ತಾರೆ. ಕೈ ನಾಯಕರ ಫೋಟೋಗೆ ಪೂಜೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಸ್ತೆ ಇದಾಗಿರುತ್ತೆ. ಕಳೆದ 8 ತಿಂಗಳಿಂದ ಕೂಡ ಈ ಹಿಂದೆ ರಸ್ತೆ ಕಾಮಗಾರಿಗೆ ಚಾಲನೆ ಸಿಕ್ಕಿರುವಂಥದ್ದು. ಬಟ್ ಇನ್ನೂ ಕೂಡ ಮುಗಿತಾ ಇಲ್ಲ, ಡಾಂಬರೀಕರಣ ಕೂಡ ಕಾಣ್ತಾ ಇಲ್ಲ, ಅರ್ಧಕ್ಕೆ ನಿಂತು ಹೋಗಿದೆ. ಒಂದು ರಸ್ತೆ ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಈಗ ಆಲ್ರೆಡಿ 8 ತಿಂಗಳ ಹಿಂದೆನೆ ಆರಂಭ ಆಗಿರುವಂಥದ್ದು. ಎಷ್ಟು ತಿಂಗಳುಗಳು ಬೇಕು? ಅನುದಾನದ ಕೊರತೆ ಏನಾದರೂ ಎದುರಾಗ್ತಾ ಇದೆಯಾ? ಕಾಗವಾಡದಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ರಾಜು ಕಾಗೆ ಪ್ರತಿನಿಧಿಸುವಂತಹ ಕಾಗವಾಡ ಕ್ಷೇತ್ರ ಅನುದಾನದ ಕೊರತೆಯಿಂದಾಗಿ ಅರ್ಧಕ್ಕೆ ಏನಾದರೂ ನಿಂತು ಹೋಯ್ತಾ ಅಂತ ಹೇಳ್ಬಿಟ್ಟು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಮಹಾರಾಷ್ಟ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ ನೋಡ್ತಾ ಇರ್ಬೋದು, ಡಾಂಬರೀಕರಣ ಕೂಡ ಕಾಣ್ತಾ ಇಲ್ಲ. ಜನರು ಯಾವ ರೀತಿಯಾಗಿ ಆಕ್ರೋಶ ನೋಡಿ ಫೋಟೋ ಇಟ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈ ಶಾಸಕ ರಾಜು ಕಾಗೆ ಪ್ರತಿನಿಧಿಸುವಂತಹ ಕ್ಷೇತ್ರ ಇದಾಗಿರುತ್ತೆ. ಅನುದಾನ ಕೊರತೆಯಿಂದಾಗಿ ಹಾಗೆ ನಿಲ್ತಾ ಅಂತ ಫೋಟೋ ಪೂಜೆ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲಬಾದ ಅನ್ನುವಂತಹ ಗ್ರಾಮ, ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ನೋಡಿ, ಎಷ್ಟು ಕಲ್ಲುಗಳಿದೆ, ಜಲ್ಲಿ ಕಲ್ಲುಗಳನ್ನು ಹಾಕಿ ಹಾಗೆ ಬಿಟ್ಟಿದ್ದಾರೆ ಅನ್ಸುತ್ತೆ, ಡಾಂಬರೀಕರಣ ಮಾಡಿಲ್ಲ. ಎಷ್ಟು ಧೂಳಿದೆ, ಎಷ್ಟು ಸಮಸ್ಯೆಗಳಾಗತ್ತೆ. 8 ತಿಂಗಳೇ ಆಲ್ರೆಡಿ ಚಾಲನೆ ಸಿಕ್ಕಿದೆ. ಗೊತ್ತಿಲ್ಲ ಏನಾಗಿದೆ ಅಂತ, ಅನುದಾನ ಕೊರತೆ ಆಗಿದೆಯಾ ಏನು ಎತ್ತ, ಅಟ್ಲೀಸ್ಟ್ ರೀಸನ್ ಇರಬೇಕಲ್ವಾ, ಕಾರಣಗಳು ಕೊಡಬೇಕಲ್ವಾ. ಈ ರೀತಿ ಬೇಕಾಬಿಟ್ಟಿ ಚಾಲನೆಯನ್ನು ಕೊಟ್ಬಿಟ್ಟು ಹಾಗೆ ಬಿಟ್ಟರೆ ಓಡಾಡೋ ಜನರ ಪರಿಸ್ಥಿತಿ ಏನಾಗಬೇಕು? ಅದು ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಬೇರೆ ಅಂತ ಹೇಳಲಾಗ್ತಾ ಇದೆ. ಕಾಮಗಾರಿಗಳಿಗೆ ಸಾಥ್ ನೀಡುವಂತಹ ಅಧಿಕಾರಿಗಳಿಗೆ ಆಗಲೇಬೇಕು, ಆಗಲೇಬೇಕೆ, ಆಗಲೇಬೇಕು, 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 ಆಗಲೇಬೇಕು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ. ಕಾಗವಾಡ ಮತಕ್ಷೇತ್ರ ಯಾವುದೇ ಕಾಮಗಾರಿಗಳು ಪೂರ್ಣ ಆಗ್ತಾ ಇಲ್ಲ. ಮತ್ತು ರಸ್ತೆಗಳನ್ನು ಮಾಡಿ 8-9 ತಿಂಗಳಾದರೂ ಅದು ಸರಿಯಾಗಿ ಕ್ಲಿಯರ್ ಆಗ್ತಾ ಇಲ್ಲ ಸರ್. ಇದು ಯಾವ ರೋಡ ರೀ? ಇದು ವಜ್ರವಾಡ ರೋಡ್ ಅಂತ ಮಹಾರಾಷ್ಟ್ರ ಕನೆಕ್ಟ್ ಆಗುತ್ತೆ ಸರ್. 1.5-2 ಕಿಲೋಮೀಟ್ರ್ ಆಗುತ್ತೆ. ಇದು ಯಾವ ಥರನಾಗಿ ಈಗ 9 ತಿಂಗಳಿಂದ ಬರೀ ಕಲ್ಲು ಮತ್ತು ಒಂದು ಸ್ವಲ್ಪ ಡಾಂಬರ್ ಒಂದು ಸ್ವಲ್ಪ ತೋರಿಸಿದ್ದಾರೆ, ಅದ್ರ ಮೇಲೆ ಏನೂ ಆಗ್ತಾ ಇಲ್ಲ ಸರ್. ಯಾರು ಬರ್ತಾರೆ? ರಾಜು ಕಾಗೆ ಅವರು ಸರ್. ಅವ್ರು ಏನು ಗಮನಕ್ಕೆ ತಂದಾರೆ? ಈ ಥರ ಗಮನಕ್ಕೆ ತಂದರು ಅವರು. ನಾವು ಅವ್ರ ಗಮನಕ್ಕೆ ಏನು ತಂದಿಲ್ಲ. ನಾವು ಕಾಮಗಾರಿ ಹಿಡಿದವ್ರನ್ನ ಕೇಳಿದ್ರೆ ಆ ದೊಡ್ಡ ಟಿಪ್ಪರ್ ಗಾಡಿ ಇಂಥ ಗಾಡಿ ನೀವು ಹಾಗೆ ಕೊಡ್ತಾರೆ, ಹಾಗೆ ಈ ಥರ ರಸ್ತೆ ಆಗುತ್ತೆ ಅಂತ ಹೇಳ್ತಾರೆ ಸರ್. ಈ ಕಟ್ಟಿಟ ಉದರ ಮ್ಯಾಗ ಡಾಂಬರೀಕರಣ ಮಾಡ್ಯಾರ, ಏನು ಸಮಸ್ಯೆ ಇದೆ ಸರ್? ಇದು ರೋಡು ಆಗಿ 8 ತಿಂಗಳಾಗಿತ್ತು ಸರ್. ಮೇಂಟೈನ್ ಹೋಗ್ಯಾರ, ಬರೀ ಹಳ್ಳ ಎದ್ದತ್ರಿ. ಈಗ ಏನ್ರಿ ನಮಗೆ ಗಡಿ ನಾಡು ಕನ್ನಡ ಐತ್ರಿ ಇದು ಅಂದ್ರೆ. ಬಟ್ ಆ ಕಡೆ ಮಹಾರಾಷ್ಟ್ರ ಜನಸಂಖ್ಯೆ ಜಾಸ್ತಿ ಐತಿ, ಈ ಕಡೆ ಕರ್ನಾಟಕದಾಗ ಯೂಸಿಂಗ್ ಐತಿ. ಬಟ್ ಅವ್ರು ಏನು ಮಾಡ್ಲತ್ತ, ವಿದ್ಯಾರ್ಥಿಗಳು 100 ವಿದ್ಯಾರ್ಥಿಗಳು ಅದಾವೆ ಮಹಾರಾಷ್ಟ್ರದಿಂದ. ಬಸ್ಸಿಗೆ ಹೋಗ್ಲಕ್ಕ ಮಾಡ್ಲಕ್ಕ ಅಲ್ಲಿಂದ ಗಾಡಿ ಮೇಲೆ ಬರೋದು ಹೋಗೋದು ಭಾಳ ತೊಂದರೆ ಐತ್ರಿ ಇಲ್ಲಿ. ಹಿಂಗಾಗಿ ಒಂದು 4 ಹುಡುಗರು ಬಿದ್ದವ್ರಿ, ಈಗ ಕೈ ಕೆಲವು ಮುರ್ಕೊಂಡವ್ರಿ ಈಗ ಆಲ್ರೆಡಿ. ಈ ಟೈಪ್ ರೋಡಾಗಿ 8 ತಿಂಗಳಾತು ಇದನ್ನು ಈಗ ಹಿಂಗೆ ಉಗಿದು ಹೋಗಿಬಿಟ್ಟಾರ್ರಿ. ಎಲ್ಲ ಕಲ್ಲೆಲ್ಲ ಎದ್ದು ಎಲ್ಲಾಗಿ ಗಾಡಿ ಹೋಗ್ಲಕ್ಕೆ ಬರೋದಂಗೆ ಆಗೋ ರೈತರಿಗೆ ದೊಡ್ಡ ಸಮಸ್ಯೆ ಆಗೈತೆ ರೀ. ಅಂದ್ರೆ ಹಾಲು ಉತ್ಪಾದನೆ ಹೆಚ್ಚೈತ್ರಿ, ಅದರಿಂದ ಹಾಲು ಹಾಕ್ಲಕ್ಕ ಬರ್ಲಕ್ಕ ಭಾಳ ತೊಂದರೆ ಐತ್ರಿ ಇದು ಸತದಾಗ. ಯಾವ ಊರಿಂದ ಎಲ್ಲಿ ಸರ್? ಮಹಾರಾಷ್ಟ್ರ ಗಡಿ ವಜ್ರವಾಡದಿಂದ ಇದು ಸರ್ ಮಲಬಾದಕ್ಕೆ ಬರೋಕ್ಕೆ. ಇದು ಎಷ್ಟು ಕಿಲೋಮೀಟರ್ ಸರ್? ಇದು ಟೋಟಲ್ 180 ಆಗ್ತದೆ. ಅಂದ್ರೆ 1.5 ಕಿಲೋಮೀಟ್ರ್ ಆಯ್ತು ರೀ, 1.5 ಕಿಲೋಮೀಟ್ರ್. ಹಾಂ, ಗುತ್ತಿಗೆದಾರ ಆಪ್ಷಕ್ ಘಟನೆ ಅಂತ ಹಿಡಿದಿದ್ರಿ ಸರ್. ಅವ್ರು ಹೇಳ್ತಾರೆ ಬರೀ 4 ದಿನ ಅಂತ ಇದೇ ಹೇಳ್ಕೊತ ಬರ್ಲತ್ತಾರ ರೀ. ಅದೇ ಇನ್ನೂ ಆದರೂ ಮಾಡಿಲ್ಲ. ಮತ್ತು ಅಷ್ಟು ಮೇರೆ ಅವ್ರಿಗೆ ಸಿಚುವೇಶನ್ ಒಂದು 10 ಸಾವಿರ ಹೇಳಿರ್ಬೇಕ್ರಿ ನಾವು ಹೋಗಿ ಗಂಟು ಬಿದ್ದ. ಅವ್ರು ಮಾಡವಾರ್ರಿ. MLA ಗಮನಕ್ಕೂ ಹೇಳಿದ್ವಿ ರೀ, MLA PA ಹೇಳಿದ್ವಿ ರೀ ರಾಜವನ್ನ. ಸರ್ ಹಿಂಗೆ ಮಾಡ್ಲತ್ತಾರ ರೀ, ಹಿಂಗೆ ಜರ ಹೇಳಿದ್ರು. ಆಯ್ತು ಸರ್ ಹೇಳ್ತೀವಿ ರೀ, 4 ದಿನ ಆಯ್ತು ರೀ ಮಾಡ್ತಾನ್ರು, ಹಂಗೆಲ್ಲ ಹೇಳಿದ್ರು. ಹೇಳೋ ಅಷ್ಟು ಮೇರೆ ಕೇರ್ ಆಗಿಲ್ಲ ಈ ರಸ್ತಾದ.
ಯಾರೂ ನೋಡವರ ರೈತರು ಇಟ್ಟು ಸಮಸ್ಯೆ ಆಗೈತಿ. ಮಾನ್ಯ ಒಂದು ಇಬ್ಬರು ಹೆಣ್ಮಕ್ಳು ಬಿದ್ದ ಕೈಕಾಲು ಮುರ್ಕೊಂಡಾರ. ಎಮ್ ಎಲ್ ಎ ಯಾರು ಬರ್ತಾರೆ ಈ ಎಮ್ ಎಲ್ ಎ ಸರ್ ರಾಜವನಕ್ಕೆ ಆಗಿದಾರ ರೀ ಸರ್. ನಮಗೆ ಈ ಸರ್ ರಸ್ತೆ ಆಗ್ಬೇಕಾಗಿತ್ತು ಸರ್. ನಾಮಕರಣ ಏನು ಸಮಸ್ಯೆ ಆಗುತ್ತೆ ಸರ್, ಇದು ರೋಡು ಆಗಿ 8 ತಿಂಗಳಾಗಿತ್ತು ಸರ್. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜು ಕಾಗೆ ಅವರು, ಕೈ ಶಾಸಕರು. ಸರ್, ಏನಿದು ಸರ್ ಮಹಾರಾಷ್ಟ್ರಕ್ಕೆ ಕಲ್ಪಿಸುವಂತಹ ಹೆದ್ದಾರಿ ರಸ್ತೆ ಸೊ ಇಷ್ಟೊಂದು ಅವ್ಯವಸ್ಥೆಯಿಂದ ತುಂಬ ಹೋಗಿದೆ, ಅಟ್ಲೀಸ್ಟ್ ಡಾಂಬರೀಕರಣ ಕೂಡ ಆಗಿಲ್ಲ, ಆಲ್ರೆಡಿ 8 months ಆಗಿದೆ. ಏನಾಗ್ತಿದೆ? ಅನುದಾನ ಕೊರತೆ ಏನಾದರೂ ಎದುರಾಗ್ತಾ ಇದೆಯಾ? ಯಾಕೆ ಅಂತ ಜನರ ಗೋಳನ್ ಕೇಳೋರು ಯಾರು ಸರ್? ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೈ ಶಾಸಕರು ರಾಜು ಕಾಗೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ದಯವಿಟ್ಟು ಮಾತನಾಡಿ. ನನ್ನ ಧ್ವನಿ ಕೇಳಿಸಿದರೆ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ನೋಡಿ. ಪಾಪ ನೋಡಿ, ಫೋಟೋಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾಡಬೇಕು ಅಂತ ತೋಚದೆ ಎಷ್ಟು ನೋಡಿ ಜಲ್ಲಿಕಲ್ಗಳನ್ನ ಹಾಕಿ ಹಾಗೆ ಬಿಟ್ಟಿದ್ದಾರೆ. ಡಾಂಬರೀಕರಣ ಕೂಡ ಆಗಿಲ್ಲ ರಸ್ತೆ. ಜನರ ಗೋಳನ್ ಕೇಳೋರು ಯಾರು ಸರ್? ನೀವು ಪ್ರತಿನಿಧಿಸುವಂತಹ ಕ್ಷೇತ್ರ, ಮಹಾರಾಷ್ಟ್ರಕ್ಕೆ ಹೆದ್ದಾರಿಯನ್ನ ಕಲ್ಪಿಸುವಂತಹ ಕ್ಷೇತ್ರ. ಸಂಪರ್ಕ ಕಡಿತ ಆಗಿದೆ ನೋಡಿ. ಉತ್ತರ ಕೊಡಬೇಕಾದಂತಹ ಸಂದರ್ಭದಲ್ಲಿ ಗೊತ್ತಿಲ್ಲ ಅದು ಸಮಸ್ಯೆಯಾಗಿ ಕಟ್ಟಾಗಿದ್ದ ಅಥವಾ ಅವರಿಗೆ ಧ್ವನಿ ಕೇಳಿಸ್ಲಿಲ್ವಾ ಅಂತ ಹೇಳ್ಬಿಟ್ಟು. ಡಾಂಬರೀಕರಣ ಕಾಣದೇ ಇರುವಂತಹ ರಸ್ತೆ ಅರ್ಧಕ್ಕೆ ನಿಂತು ಹೋಗಿರುವಂಥದ್ದು. ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಏನಾಗಿದೆ, ಅನುದಾನದ ಕೊರತೆ ಆಗಿದೆಯಾ, ಯಾಕಲ್ಲಿ ಇನ್ನೂ ಕೂಡ ಡಾಂಬರೀಕರಣ ಆಗಿಲ್ಲ, ಅಥವಾ ಒಂದು ಭರವಸೆನಾದ್ರೂ ಕೊಡ್ಬೋದಾಗಿತ್ತು. ಬಟ್ ಏನು ಕೂಡ ಮಾತೇ ಆಡಿಲ್ಲ, ಕಾಲೇ ಕಟ್ ಮಾಡಿಬಿಟ್ರು. ಈ ರೀತಿಯಾಗಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ನೋಡಿ, ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಪಾಪ. ಆ ಜನಗಳ ಮಾತು, ಮಾಧ್ಯಮದ ಫೋನ್ಗೆ ರಿಯಾಕ್ಟ್ ಮಾಡಿಲ್ಲ. ಜನರ ಕೂಗನ್ ಕೇಳ್ತಾರ ಇವ್ರುಗಳು? ಅಟ್ಲೀಸ್ಟ್ ನಮ್ಮ ಕೈಯಲ್ಲಾದಂತಹ ಪ್ರಯತ್ನ, ಅಟ್ಲೀಸ್ಟ್ ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಅವರಿಗೆ ನೇರವಾಗಿ ತಿಳಿಸುವಂತಹ ಕೆಲಸ ಮಾಡೋಣ. ಅಟ್ಲೀಸ್ಟ್ ಅವ್ರ ಕಡೆಯಿಂದ ರಿಯಾಕ್ಷನ್ ಏನ್ ಬರುತ್ತೆ, ಏನ್ ಭರವಸೆ ಕೊಡ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಹಂಗೆ ಕಾಲ್ ಕಟ್. ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರಿಸಿದ್ರೆ ನಾವ್ ಎಲ್ಲಿ ಯಾವ ರೀತಿಯಾಗಿ ಏನು ಮಾಡಬೇಕು ಹಾಗೆ ಹೋಗಿ ಮಾಡಿದ್ರೆ ಮೇ ಬಿ ಕರೆಕ್ಟ್ ಆಗ್ಬೋದೇನೋ. ಈ ರೀತಿ ಎಲ್ಲ ಬೇಜವಾಬ್ದಾರಿ ಕೆಲಸಗಳಿಗೆ, ರಿಯಾಕ್ಷನ್ಗೆ ಅಂತ ಅನ್ಸುತ್ತೆ.